ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾವು ನಮ್ಮ ಮನೆಯಲ್ಲಿ ಮಲ್ಲಯ್ಯನ ಕಳಿಕೆ ಮಾಡಿದ್ದೇವ್ರಿ. ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೆ. ನೋಡ್ರಿ, ಈ ಥರ ಮಲ್ಲಯ್ಯನ ಪೂಜೆ ಮಾಡಿದ್ದೇವ್ರಿ. ಇದು ಬೌರಮ್ಮನ ಕಳಿಕೆ ರೀ. ಹಾಗೂ ಇವತ್ತು ವಿಶೇಷ ಅಡುಗೆನ ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡ್ರಿ ಇವತ್ತು ಹೋಳಿಗೆ ಮಾಡೀನಿ. ಈಗ ಇನ್ನೊಂದು ಹೋಳಿಗೆ ಹಚ್ತಾ ಇದ್ದೇನೆ ನೋಡ್ರಿ. ಮತ್ತು ಎಣ್ಣೆ ಹಚ್ಚಿದ್ದು ಚಪಾತಿ ಮಾಡೀನಿ. ಇನ್ನೊಂದು ಚಪಾತಿ ಹಚ್ತೀನಿ ರೀ. ಈಗ ಕೋಸಂಬರಿ ಹಚ್ತೀನಿ ನೋಡ್ರಿ. ಹೆಸರು ಬೇಳೆ ಕೋಸಂಬರಿ ಮಾಡಿದ್ದೀನಿ ರೀ. ಈಗ ಮೆಣಸಿನ್ಕಾಯಿ ಪಲ್ಯ ಹಚ್ತೀನಿ ನೋಡ್ರಿ. ಇದು ಮೆಣಸಿನ್ಕಾಯಿ ಪಲ್ಯ. ಈಗ ಶಾವಿಗೆ ಪಾಯಸನ ಇಡ್ತೀನಿ ನೋಡ್ರಿ. ಶಾವಿಗೆ ಪಾಯಸ ಮಾಡೀನಿ ರೀ. ಸಂಡಿಗೆ ಮಾಡ್ಕೊಂಡೀನಿ ನೋಡ್ರಿ. ಸಂಡಿಗೆ ಮಾಡೀನಿ ರೀ. ಈಗ ಸಾರು ಹಾಕ್ತೀನಿ ನೋಡ್ರಿ. ಕಟ್ಟಿನ ಸಾರು ರೀ. ಇದು ಒಬ್ಬಟ್ಟಿನ ಸಾರು. ಈಗ ಅನ್ನ ಹಚ್ತೀನಿ ನೋಡ್ರಿ. ಅನ್ನ ಹಚ್ಚೀನಿ. ಕುರುಡಿಗೆ ಇಡ್ತೀನಿ ನೋಡ್ರಿ. ಕುರುಡಿಗೆ ಮಾಡೀನಿ ರೀ. ಯಾವ ಹಪ್ಪಳ ರೀ. ಹಿಂಡಿ ಹಚ್ತೀನಿ ನೋಡ್ರಿ. ಹಿಂಡಿ ಜೊತೆಗೆ ಮೊಸರು ರೀ. ಇಷ್ಟೆಲ್ಲ ವೆರೈಟಿ ಮಾಡಿದ್ದೀವಿ ನೋಡ್ರಿ. ಇವತ್ತು ಮಲ್ಲಯ್ಯನ ಕಳಿಕೆ, ಬೌರಮ್ಮನ ಕಳಿಕೆ ಅಂತೇಳಿ ಮಾಡ್ತೀವಿ ರೀ ನಾವು. ಶ್ರೀಶೈಲಕ್ಕೆ ಹೋಗಿ ಬಂದೊಳಗೆ ಮಾಡೋದ್ರಿ ಇದು. ಇವತ್ತು ಮಾಡಿದ್ದೇವೆ ನೋಡಿರಿ. ಈ ಥರ ವೆರೈಟಿ ಮಾಡಿ ಪೂಜೆ ಮಾಡಿದ್ದೇವೆ ನೋಡ್ರಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ಮಲ್ಲಯ್ಯನ ಕಳಿಕೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈ ಮಲ್ಲಯ್ಯನ ಕಳಿಕೆಯ ವಿಶೇಷ ಹಬ್ಬದ ಊಟ ನೋಡ್ರಿ ನಮ್ಮ ಮನೆಯಲ್ಲಿ. ನಮಸ್ಕಾರ ಎಲ್ಲರಿಗೂ.